ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಈ ಹಸ್ರನ್ನೆಲ್ಲ ನೋಡ್ತಾ ಇದ್ರೆ ಯಾವ್ದೋ ಹೊಸ ಜಾಗಕ್ಕೆ ಬಂದಿದೀವಿ ಅನ್ನಿಸ್ತಿಲ್ಲ. ಈ ಮನೆ, ಈ ಮರ, ಇದನ್ನೆಲ್ಲ ನೋಡ್ತಿದ್ರೆ ತೋಟದ ಮನೆಯಲ್ಲಿ ಇದೀವಿ ಅಂತ ಅನ್ನಿಸ್ತಿದೆ. ಹಾಗಾದ್ರೆ ಈ ಜಾಗ ನಿನಗೆ ಇಷ್ಟ ಆಯ್ತು ಅನ್ನು? ಇಷ್ಟ ಏನೋ ಆಯ್ತು, ಆದ್ರೆ ಇಂಥ ಜಾಗ ಅಲ್ಲಿ ಬೆಂಗಳೂರಲ್ಲಿ ಸಿಗೋದಿಲ್ವಾ? ಇದೆ ಕಣಮ್ಮ, ಆದ್ರೆ ನಿನ್ಗಲ್ಲಿ ಈ ತರ ಸಮುದ್ರ ಸಿಗಲ್ಲ. ಸಮುದ್ರ ಬೇಕು ಅಂದ್ರೆ ನಾವ್ ಇಂಥ ಜಾಗಕ್ಕೆ ಬರ್ಬೇಕು. ಅದ್ ಸರಿ, ಇವಾಗ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಇನ್ನೆಲ್ಗೆ ಊಟಕ್ಕೆ. ಅಲ್ಲಿ ಡಿಫ್ರೆಂಟ್ ಐಟಮ್ಸ್ ಗಳಿರುತ್ತವೆ. ವೆಜ್, ನಾನ್ ವೆಜ್, ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಅಷ್ಟೊಂದೆಲ್ಲ ಕೊಡ್ತಾರ ಇಲ್ಲಿ? ಸುಮ್ನೆ ಏನು ಕೊಡೋದಿಲ್ಲಮ್ಮ, ನಾವು ದುಡ್ಡು ಕೊಟ್ಟಿರ್ತೀವಿ, ಅದಕ್ಕೆ ಸರ್ವಿಸ್ ಕೊಡ್ತಾರೆ. ತಿಂದಾದ್ಮೇಲೆ ಏನ್ ಮಾಡೋದು? ಇನ್ನೇನ್ ಮಾಡೋದು? ತಿನ್ನೋದು, ಬೀಚ್ಗೆ ಹೋಗೋದು, ಆರಾಮಾಗಿ ಓಡಾಡ್ಕೊಂಡು ಈಜಾಡ್ಕೊಂಡು ಆಟ ಆಡ್ಕೊಂಡು ಅಲ್ಲಿಂದ ಬಂದ್ ರೂಮಲ್ಲಿ ಟಿವಿ ನೋಡ್ಕೊಂಡು ನೆಮ್ಮದಿಗೆ ಮಲ್ಗಿದ್ರೆ ಮುಗೀತು. ಇಲ್ಲಿರೋ ಅಷ್ಟು ದಿನನೂ ಇಷ್ಟೇ ಕೆಲ್ಸ. ಹಾಗಾದ್ರೆ ನಮ್ಗಿಲ್ಲಿ ಬೇರೆ ಏನೋ ಕೆಲ್ಸ ಇಲ್ವಾ? ಏನ್ ಮಯೂರಿ ನೀನು ಯಾವಾಗ ನೋಡಿದ್ರು ಕೆಲ್ಸದ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ವಾ? ನೀನ್ ಇಲ್ಲಿಗೆ ಬಂದಿರೋದು ಕೆಲ್ಸ ಮಾಡೋದಕ್ಕಲ್ಲ, ಎಂಜಾಯ್ ಮಾಡೋದಕ್ಕೆ. ಅಲ್ಲಿದ್ರೆ ಬೆಳಿಗ್ಗೆ ಎದ್ದಾಗಿಂದ ಅವ್ರಿಗೆ ಇಷ್ಟವಾಗಿರೋದನ್ನ ಮಾಡಿ ಹಾಕೋದು, ಆಮೇಲೆ ಮಾಡಿ ಹಾಕಿದನ್ನ ತೊಳೆಯೋದು, ಮತ್ತೆ ಮಧ್ಯಾಹ್ನ ರಾತ್ರಿಗೆ ಅಡಿಗೆ ರೆಡಿ ಮಾಡೋದು. ನೋಡು, ಬೆಂಗಳೂರಲ್ಲಿ ಮಾಡ್ಬೇಕಾಗಿರೋ ಎಲ್ಲ ಕೆಲಸಗಳಿಗೆ ಬ್ರೇಕ್ ಕೊಟ್ಟು ಇಲ್ಲಿ 1-2 ದಿವಸ ವಿಶ್ರಾಂತಿ ತಗೊಳ್ಳೋದಕ್ಕೆ ಬಂದಿರೋದು. ವಿಶ್ರಾಂತಿ ತಗೊಳ್ಳೋದಕ್ಕೆ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಾಗಿತ್ತಾ? ಬರೀ ವಿಶ್ರಾಂತಿ ತಗೊಳ್ಳೋದಕ್ಕಲ್ಲ, ಇನ್ನೊಂದು ಮುಖ್ಯವಾದ ಕೆಲಸ ಇದೆ, ಅದಕ್ಕೆ ಬಂದಿರೋದು. ಅಂದ್ರೆ ಪಾಪ ನಮ್ ತಾರಕು ಆಸ್ಪತ್ರೆಗೆ ಹೋಗಿ ಬಂದಾಗಿಂದ ಯಾಕೋ ಡಲ್ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಅವನ್ ಖುಷಿಗೋಸ್ಕರ ಬಂದಿರೋದಷ್ಟೇ. ಹಾಗಾದ್ರೆ ಮನೆಯವ್ರನ್ನೆಲ್ಲ ನಮ್ ಜೊತೆ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರೋದಲ್ವಾ? ಪಾಪ ಆಫೀಸು ಕೆಲ್ಸ ಅಂತ ಹಗ್ಲು ರಾತ್ರಿ ದುಡಿತಾ ಇರ್ತಾರೆ. ಅವ್ರನ್ನೂ ಇಲ್ಲಿ ಕರ್ಕೊಂಡ್ ಬಂದಿದ್ರೆ ಅವ್ರಿಗೂ ವಿಶ್ರಾಂತಿ ಸಿಕ್ಕಿರೋದು. ಅಲ್ಲ ಮಯೂರಿ, ಅವ್ರಷ್ಟೆಲ್ಲ ತೊಂದರೆ ಕೊಟ್ರು, ನೀನ್ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ. ಅವ್ರೇನಾದ್ರೂ ಇಲ್ಲಿಗೆ ಬಂದಿದ್ದಿದ್ರೆ ನಿನಗೆ ಇಷ್ಟೊಂದು ಖುಷಿಯಾಗಿರಕ್ ಆಗ್ತಿತ್ತಾ? ಅಕ್ಕ, ಅವ್ರು ನಮ್ಗೆ ಕೆಟ್ಟದ್ ಮಾಡ್ತಾರೆ ಅಂತ ನಾವು ಅವ್ರಿಗೆ ಕೆಟ್ಟದ್ ಬಯಸೋದಕ್ಕಾಗತ್ತಾ ಹೇಳಿ? ಅಮ್ಮ ತಾಯೇ, ನೀನ್ ಇಷ್ಟೊಂದು ಒಳ್ಳೆಯವಳಾದ್ರೆ ಕಷ್ಟ ಕಣೆ. ಒಂದ್ ಕೆಲ್ಸ ಮಾಡು, ಮುಂದಿನ ಸಲ ಅವ್ರನ್ನು ಕರ್ಕೊಂಡ್ ಬಂದು ಎಂಜಾಯ್ ಮಾಡು ಅಂತೆ. ಸಿಸ್ಟರ್, ಅದ್ ಸರಿ, ಎಲ್ಲಿ ನನ್ ಗೆಳೆಯ ಕಾಣಿಸ್ತಾನೆ ಇಲ್ಲ? ಅಣ್ಣ, ಅದು ನಾನು ಎದ್ದೇಳಕ್ಕಿಂತ ಮುಂಚೆನೆ ಅವ್ರು ಎದ್ದು ಎಲ್ಲೋ ಹೊರಗಡೆ ಹೋದ್ರು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಮಿಸ್ಟರ್ ಸೆಲ್ಫ್ ಸರ್ವಿಸ್, ನಮ್ ತಾರಕ್ನೇನಾದ್ರು ನೋಡಿದ್ರಾ? ಸರ್ ಬೀಚ್ ಹತ್ರ ಹೋಗಿದ್ರು ಸರ್. ಎಕ್ಸ್ಕ್ಯೂಸ್ ಮೀ. ನೋಡಿ, ನಾವಿನ್ನು ಇಲ್ಲಿ ನಿಂತ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಅವನ ಆಗ್ಲೇ ಅಲ್ಲಿ ಮಜಾ ಮಾಡ್ತಾ ಇದ್ದಾನೆ. ಬನ್ನಿ ಹೋಗೋಣ. ಅಲ್ಲ ಸಂಭು, ಮನೆಯಲ್ಲಿ ಮಾವ, ತಾರಕ್, ಮಯೂರಿ ಕಾಣ್ತಾ ಇಲ್ಲ ಅಂದ್ಮೇಲೆ ಈ 3 ಜನ ಎಲ್ಲೋಗಿದ್ದಾರೆ ಅಂತ ಅದ್ ನನಗ್ ಗೊತ್ತಿದ್ರೆ ನಾನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೆ? ನಿಮಗೆ ಎಷ್ಟು ಗೊತ್ತಿದ್ಯೋ ನನಗೂ ಅಷ್ಟೇ ಗೊತ್ತಿರೋದು. ಇವ್ರು 3 ಜನ ಒಟ್ಟಿಗೆ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಏನೋ ಹೊಸದಾಗಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಏನು ಇಬ್ರು ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ. ಮಾಮ್, ಡ್ಯಾಡು, ತಾರಕ್ಕು, ಮಯೂರಿ 3 ಜನ ಮನೇಲಿಲ್ಲ.
ಬೆಳಗ್ಗೆ ಹೋದವರು ಇಷ್ಟೊತ್ತಿಗೆ ವಾಪಸ್ ಬರ್ಬೇಕಿತ್ತಲ್ವಾ? ಇನ್ನೂ ಬಂದಿಲ್ಲ. ಅದಕ್ಕೆ ಅವ್ರು ಎಲ್ಲಿ ಹೋದ್ರು ಅಂತ ಮಾತಾಡ್ಕೊತಾ ಇದ್ವಿ. ಇದನ್ನ ನಾನು ಮೊದ್ಲೇ ಹೇಳ್ಬೇಕಾಗಿತ್ತಾನೆ. ಆಗ್ಲೇ ನಾನು ಎಲ್ರು ಎಲ್ಲಿ ಹೋದ್ರು ಅಂತ ಕೇಳ್ಬೇಕಾದ್ರೆ ಬಾಯಿ ಮುಚ್ಕೊಂಡಿದ್ದು ಈಗ ಹೇಳ್ತಾ ಇದ್ಯಾ? ಅತ್ತೆ, ಅವರಿಬ್ರು ರೂಮಲ್ಲಿ ಇರ್ಬೇಕು ಅಂತ ಅನ್ಕೊಂಡ್ವಿ. ಮಾವ ಅಂತೂ ಆ ಕೆಲ್ಸ ಈ ಕೆಲ್ಸ ಅಂತ ಹೊರಗಡೆ ಹೋಗಿರ್ತಾರೆ ಅಂತ ಅನ್ಕೊಂಡ್ವಿ. ಸರಿ, ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಗೋವಿಂದನ ವಿಚಾರಿಸಿದ್ರ? ಇಲ್ಲ ಮಾಮ್. ಗೋವಿಂದ, ಏ ಗೋವಿಂದ! ಅಮ್ಮರೇ ಬರ್ತಾ ಇದ್ದೀನಿ. ಅಮ್ಮರೇ, ಚಂದ್ರು, ತಾರಕ್, ಆ ಕೆಲಸದವಳು ಎಲ್ಲಿ ಹೋಗಿದ್ದಾರೆ? ಅಮ್ಮರ ಚಿಕ್ಕ ಯಜಮಾನ್ರು ಮನೇಲಿದ್ರು, ದೊಡ್ಡ ಯಜಮಾನ್ರು ಹೊರಗಡೆ ಹೋದ್ರು. ದೊಡ್ಡ ಯಜಮಾನ್ರು ಹೋದ್ಮೇಲೆ ಚಿಕ್ಕ ಯಜಮಾನ್ರು ಹೋದ್ರು, ಚಿಕ್ಕ ಯಜಮಾನ್ರು ಹೋದ್ಮೇಲೆ ಮಯೂರಿನೂ ಹೋದ್ರು. ಇಲ್ಲ 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 ಇಲ್ಲ, ಚಿಕ್ಕ ಯಜಮಾನ್ರು ಹೋಗೋಕ್ಕಿಂತ ಮುಂಚೆ ದೊಡ್ಡ ಯಜಮಾನ್ರು ದೇವಸ್ಥಾನಕ್ಕೆ ಹೋದ್ರು, ಆಮೇಲೆ ವಾಪಸ್ ಬಂದ್ರು. ಬಂದಾಗ ಮೇಲೆ ಮಯೂರಿ ಬಟ್ಟೆ ಒಣಗಾಕ್ತಾ ಇದ್ರು. ಮಯೂರಿ ಕೆಳಗಡೆ ಬಂದ್ಮೇಲೆ ಚಿಕ್ಕ ಯಜಮಾನ್ರು ಹೋದ್ರು. ಹೋದವ್ರು ಮತ್ತೆ ವಾಪಸ್ ಬಂದು ಅದೇನೋ ಮರ್ತಿದ್ದೀನಿ ಅಂತ ಮತ್ತೆ ಅದನ್ನ ತಗೊಂಡು ಹೋದ್ರು. ಆಮೇಲೆ ದೊಡ್ಡ ಯಜಮಾನ್ರು ಹೋದ್ರು. ಇನ್ ನನ್ನ ಹತ್ರನೇ ತಮಾಷೆ ಆಡ್ತಾ ಇದ್ಯಾ? ಅದು ತಮಾಷೆ. ನಾನ್ ಕೇಳಿದೇನು, ನೀನ್ ಹೇಳ್ತಾ ಇರೋದೇನು? ಇವನ್ ಯಾವಾಗ್ಲೂ ಹಾಗೆ ಅತ್ತೆ. 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಾನೆ. ನನ್ನ ಹತ್ರ ಅಂತೂ 1000 ರೂಪಾಯಿ ಆಕ್ಟಿಂಗ್ ಮಾಡ್ತಾನೆ. ಅತ್ತೆ, ಮೊದ್ಲು ಇವನ್ನ ಕೆಲ್ಸದಿಂದ ತೆಗ್ದಾಕ್ಬೇಕು. ಯಜಮಾನ್ರೆ, ನೀವ್ ಯಾಕೆ ನನ್ನ ಹೊಟ್ಟೆ ಮೇಲೆ ಹೊಡಿತಾ ಇದ್ರೆ ಯಜಮಾನ್ರೆ? ನೀವ್ ಯಾವಾಗ್ಲೂ ಒಳ್ಳೆ ಗುಮ್ ಅಂತ ಇರ್ತಿರಲ್ಲ ಅಂತ ಒಂಚೂರು ಕಾಮಿಡಿ ಮಾಡ್ತೀನಿ. ಅದನ್ನೇ ನೀವು ತಪ್ಪು ತಿಳ್ಕೊಂಡ್ರಿ ಹೆಂಗೆ ಯಜಮಾನ್ರೆ? ಅದೆಲ್ಲ ಬಿಡು. ಈಗ 3 ಜನ ಎಲ್ಲಿ ಹೋದ್ರು ಅದನ್ನೇ ಹೇಳು. ನನ್ಗೆ ಗೊತ್ತಿಲ್ಲ ಅಮ್ಮರೇ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಹೀಗ್ ಬಾಯಿ ಬಂದ ಹಾಗೆ ಮಾತಾಡೋದಲ್ಲ. ಹೋಗೋ ಇಲ್ಲಿಂದ. ಸರಿ ಅಮ್ಮರೇ. ಚಂದ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿ ಹೋಗಿದ್ದಾರೆ? ಇವ್ರೊಬ್ರೇ ಹೋಗಿದಾರಾ ಅಥವಾ ಅವರಿಬ್ರ ಜೊತೆ ಹೋಗಿದಾರಾ? ಮಾಮ್, ನನಗೇನು ಡ್ಯಾಡು ಅವರಿಬ್ರು ಜೊತೆನೆ ಹೋಗಿದ್ದಾರೆ ಅನ್ಸ್ತಿದೆ. ಇಲ್ಲ, ಅವ್ರ ಜೊತೆ ಹೋಗಿದ್ದಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾ ಇರ್ಲಿಲ್ಲ.